ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗ ನಡೆದ ಮದ್ದೂರದಲ್ಲಿ ಜೋರ್ದಾರ್ ಕಲ್ಲು ತೂರಾಟ ಹಿಂದೂ ಮುಸ್ಲಿಮರ ಮಧ್ಯದಲ್ಲೇ ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ನಡೆದಂಥದ್ದು ಅದು ಮತ್ತೆ ರಿಪೀಟ್ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಈಗ ಸಾಮಾನ್ಯವಾಗಿ ನೋಡ್ತಾ ಇದ್ದೀರಿ, BJPಗರು ಕಾಂಗ್ರೆಸ್ರ ಮೇಲೆ, ಕಾಂಗ್ರೆಸ್ಗರು BJP ಮೇಲೆ ಸರ್ಕಾರ ವಿಫಲ ಆಗ್ಯದ, ರಾಜೀನಾಮೆ ಕೊಡಬೇಕಂತ ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಪ್ರತಾಪ್ ಸಿಂಹ ಅಂತವ್ರು ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲ ಇದು ನೀವು ಮಾಡ್ತಾ ಇದ್ದೀರಿ, ಬೇಕಂತ ಗೊಂದಲ ಎಬ್ಬಿಸ್ತಾ ಇದ್ದೀರಿ ಅಂತ ಕಾಂಗ್ರೆಸ್ಸಿಗರು ಆರೋಪ ಮಾಡ್ತಿದ್ದಾರೆ. ಆರೋಪ ಪ್ರತ್ಯಾರೋಪಗಳಿಗೆ ಸತ್ತು ಹೋಗುವಂಥ ಪ್ರಸಂಗ ನಿರ್ಮಾಣ ಆಗಿಬಿಟ್ಟದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಹಿಂದೂ ಮುಸ್ಲಿಮರ ಮಧ್ಯೆ ಒಂದು ಸೌಹಾರ್ದತೆ ಮೂಡುವ ಈ ಪ್ರಸಂಗದಲ್ಲಿ ಜನಸಾಮಾನ್ಯ ಏನು ವಿಚಾರ ಮಾಡ್ತಾರೆ ಅಂತ ವಿಚಾರ ಮಾಡಿದಾಗ ಸಹಜವಾಗಿ ಫೇಸ್ಬುಕ್ನಿಂದ ಮುನೀರ್ ಕಾಟಿಪಳ್ಳ ಅನ್ನುವಂಥವ್ರು ಒಂದಿಷ್ಟು ಅಭಿಪ್ರಾಯ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಾಕಿದ್ದಾರೆ. ಅದು ನೋಡಿದಾಗ ಜನಸಾಮಾನ್ಯರು ಏನು ಈ ಥರ ಬಗ್ಗೆ ವಿಚಾರ ಮಾಡ್ತಾರೆ. ಉಳಿದವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ಪ್ರತಾಪ್ ಸಿಂಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ವಿರುದ್ಧವಾಗಿ ನಮ್ಮ ಕಾಂಗ್ರೆಸ್ಸಿಗರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ನಮ್ಮ G. ಪರಮೇಶ್ವರ್ ಒಂದು ಕೊಡ್ತಾ ಇರ್ತಾರೆ. ಹೀಗೆ ಒಬ್ಬರ ಮೇಲೆ ಒಬ್ಬರು. ಆದರೆ ಮದ್ದೂರಿನಲ್ಲಿ ನಡೆದಂಥ ಈ ಘಟನೆ ಕಾರಣಕರ್ತರು ಯಾರು, ಮೂಲ ಯಾರು ಅಂದಾಗ ಸಹಜ ಎಲ್ಲರ ಮೇಲೆ ಆರೋಪ, ಒಬ್ಬರ ಮೇಲೆ ಒಬ್ಬರು. ಅದು ಸತ್ಯಂತೆ ಹೊರಗೆ ಬರೋದಿಲ್ಲ. ತನಿಖೆ ಆಯೋಗ ನೇಮಿಸ್ತಾರೆ, ತನಿಖೆ ಆಯೋಗ ಏನೋ ಒಂದು ಕೊಡ್ತದೆ, ಅದನ್ನೊಂದು ಮೂಲಿಗೆ ಇಡ್ತಾರೆ, ಮತ್ತು ಅದು ಹಾಡೋ ಕಿಸ್ಬಾಯಿ ದಾಸ. ಹೀಗಾಗಿ ಜನರು ಬ್ಯಾಸ ತುಳಿಬಿಟ್ಟಿದ್ದಾರೆ. ಅದಕ್ಕೆ ಅಲ್ಲಿಯ ಒಂದು ಫೇಸ್ಬುಕ್ದಲ್ಲಿ ಒಬ್ಬ ವ್ಯಕ್ತಿ ಈಗ ಹೇಳ್ತಾರೆ, ಈಗ ಹೇಳಿದಾಗ ಮುನೀರ್ ಕಾಟಿಪಳ್ಳನಂತವರು ಸಾಮಾಜಿಕ ಹೋರಾಟಗಾರರು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಇಂಥದ್ದು ನಾವು ಎಲ್ಲ ಕರಾವಳಿ ಅಂದರೆ ಇವತ್ತಿನ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಅಥವಾ ಉಡುಪಿ ಈ ಏರಿಯಾದಲ್ಲಿ ನಾವು ಮಾಡಿದ್ರಿಂದಾಗಿ ಏನು ಅನುಭವಿಸ್ತಾ ಇದ್ದೀವಿ ಇವತ್ತಂತೆ. ಹಿಂದೂ ಮುಸ್ಲಿಮ್ ಗೊಂದಲಗಳನ್ನು ಮೇಲೆ ನಿರ್ಮಾಣ ಮಾಡಿ ನಾವು ಇಡೀ ಆ ಪ್ರದೇಶವನ್ನು ಜನರನ್ನು ಒಂದು ಏನು ನುಗ್ಗಿಸ್ಬಿಟ್ಟಿವಪ್ಪ ಅಂತಂದ್ರೆ ದಿನ ಜಗಳಕ್ಕೆ ಹೋಗುವಂಥದ್ದು. ನಮ್ಮ ನೆಮ್ಮದಿ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಒಂದು ಊರಲ್ಲಿ ಏನು ದುಂಬಡಿ ಆಯ್ತಪ್ಪ, ಗದ್ದಲ ಆಯ್ತು ಅಂತಂದ್ರೆ ಆ ಊರಿನ ಜನ ಹೊರಗೆ ಹೋಗ್ತಿದ್ದ ಅನ್ಸಿಗೆ ಮುಸಲ್ಮಾನರ ಕಂಡ್ರೆ ಹಿಂದೂಗಳ